ವಾದ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ ಬನ್ನಿ. ಸುಮಲತಾ ಅಂಬರೀಶ್ ವಿರುದ್ಧ ಸಚಿವ ಡಿಸಿ ತಮ್ಮಣ್ಣ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಹಳ ಆಶ್ಚರ್ಯ. ಡಿಸಿ ತಮ್ಮಣ್ಣ ಮತ್ತು ಅಂಬರೀಶ್ ಇಬ್ರು ಕೂಡ ಆಪ್ತೇಷ್ಟರು. ಸುಮಲತಾ ಅಂಬರೀಶ್ ವಿರುದ್ಧ ಈಗ ಡಿಸಿ ತಮ್ಮಣ್ಣನವರೇ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ಅಂಬರೀಶ್ ಅವರು ಶಾಸಕ ಸಚಿವರಾಗಿದ್ದಾಗ ಮನೆಗೆ ಬಂದ ಎಷ್ಟು ಜನರನ್ನ ಸುಮಲತಾ ಅವರು ಮಾತನಾಡಿಸಿದ್ದಾರೆ, ಸುಮಲತಾ ಅಂಬರೀಶ್ ಅವರು ಎಷ್ಟು ಜನಕ್ಕೆ ಕುಡಿಯೋದಕ್ಕೆ ನೀರು ಕೊಟ್ಟಿದ್ದಾರೆ, ಹೀಗೆ ಪ್ರಶ್ನೆ ಮಾಡಿದ್ದಾರೆ. ನೀನು ಯಾವ ಊರು, ನಿನ್ನ ಸಮಸ್ಯೆ ಏನು ಅಂತ ಸುಮಲತಾ ಅವರು ಯಾವತ್ತಾದರೂ ಯಾರನ್ನಾದರೂ ಕೇಳಿದಾರಾ? ಇವತ್ತು ಅಂಬರೀಶ್ ಹೆಸರು ಹೇಳ್ಕೊಂಡು ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದೆಲ್ಲದಕ್ಕೂ ಜನ ನಂಬಾರ್ದು. ಈ ಹಿಂದೆ ಒಬ್ಬ ಹೆಣ್ಣುಮಗಳು ಬಂದು ಹೋದ್ಲು, ಏನ್ ಮಾಡಿದ್ಲು ಅಂತ ಪರೋಕ್ಷವಾಗಿ ರಮ್ಯಾಗೆ ಟಾಂಗ್ ಕೊಟ್ಟಿದ್ದಾರೆ. ಬಣ್ಣದ ಮಾತಿಗೆ ಮಂಡ್ಯದ ಜನರು ಬೆರಗಾಗೋದು ಬೇಡ ಅಂತ ಕೂಡ ಹೇಳೋದ್ರ ಮುಖಾಂತರ ಬಲಿಷ್ಠವಾಗಿ ಈಗ ಡಿಸಿ ತಮ್ಮಣ್ಣ ತಮ್ಮ ಪಕ್ಷದ ಪರವಾಗಿ ನಿಂತಿದ್ದಾರೆ. ಡಿಸಿ ತಮ್ಮಣ್ಣ ಅವರು ಸುಮಲತಾ ಅಂಬರೀಷ್ಗೆ ಫೇವರ್ ಆಗಬಹುದು ಅಂತ ಕೆಲವರು ಮಾತಾಡ್ಕೋತಾ ಇದ್ರು, ಯಾಕೆಂದ್ರೆ ಅಂಬರೀಷ್ ಜೊತೆ ಇದ್ದಂತಹ ಅವರ ಕ್ಲೋಸ್ ಒಡನಾಟ. ಆದರೆ ಈಗ ನೋಡಿದ್ರೆ ಡಿಸಿ ತಮ್ಮಣ್ಣ ಅವರು ನೇರವಾಗಿ ಸುಮಲತಾ ಅಂಬರೀಶ್ ಅವರ ವಿರುದ್ಧವೇ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ಬಣ್ಣದ ಮಾತುಗಳಿಗೆ ಮಂಡ್ಯದ ಜನ ಬೆರಗಾಗಬೇಡಿ, ಯಾರು ಪಕ್ಷನಿಷ್ಠರಾಗಿ ಪಕ್ಷದ ವತಿಯಿಂದ ನಿಲ್ತಾರೆ ಅವರಿಗೆ ವೋಟ್ ಹಾಕಿ ಅನ್ನೋ ರೀತಿಯಲ್ಲಿ ಸುಮಲತಾ ಅಂಬರೀಶ್ ವಿರುದ್ಧ ಮಾತನಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ ನನ್ನ ಕೊಲೀಗ್ ಸಂತೋಷ್ ಅವರಿಂದ. ಸಂತೋಷ್, ಒಂದು ವೇಳೆ ಏನಾದರೂ JDS ನಿಂದ ಅಭ್ಯರ್ಥಿಯನ್ನ ಹಾಕಿದ್ರೆ ಇಲ್ಲಿ ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಅವ್ರ ಬಗ್ಗೆ ಡಿಸಿ ತಮ್ಮಣ್ಣ ಅವರಿಗೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಇರಬಹುದು ಅಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ಆಶ್ಚರ್ಯ ಅಂತ ಅನ್ಸುತ್ತೆ ಇವತ್ತು ಅವ್ರು ಆಡಿರ್ತಕ್ಕಂಥ ಮಾತುಗಳು. ಈ ಹಿಂದಿನ ಬೆಳವಣಿಗೆಗಳನ್ನ ನೋಡಿದಾಗ ಖಂಡಿತವಾಗ್ಲೂ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಡಿಸಿ ತಮ್ಮಣ್ಣ ಅವರು ದೊಡ್ಡ ಅರಸಿನಕೆರೆ ಗ್ರಾಮದವರು, ಅಂಬರೀಶ್ ಅವರು ದೊಡ್ಡ ಅರಸಿನಕೆರೆ ಗ್ರಾಮದವರು, ಇಬ್ರು ಕೂಡ ಒಂದೇ ಗ್ರಾಮದವರಾಗಿರ್ತಾರೆ. ಈ ಹಿಂದೆ ಅಂಬರೀಶ್ ಅವರು ತಮ್ಮ ಸ್ವಗ್ರಾಮಕ್ಕೆ ಓಟ್ ಹಾಕಕ್ ಬಂದಾಗ್ಲೂ ಕೂಡ ಡಿಸಿ ತಮ್ಮಣ್ಣ ಅವರು ಇಬ್ರು ಒಂದೇ ಕಾರ್ನಲ್ಲಿ ಬಂದು ಓಟ್ ಹಾಕ್ತಿರ್ತಾರೆ. ಇದೆಲ್ಲವನ್ನ ನೋಡಿದಾಗ ಸಹಜವಾಗಿ ಡಿಸಿ ತಮ್ಮಣ್ಣ ಅವರು ಸುಮಲತಾ ಅವರಿಗೆ ಸಪೋರ್ಟ್ ಮಾಡಬಹುದು ಅನ್ನೋ ಒಂದು ನಂಬಿಕೆ ಇತ್ತು. ಆದ್ರೆ ಅದೆಲ್ಲ ಸುಳ್ಳು. ನಾನು ಪಕ್ಷವನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಸಪೋರ್ಟ್ ಮಾಡೋದಿಲ್ಲ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನ ಈಗಾಗಲೇ ಸಾರಿಗೆ ಸಚಿವರು ರವಾನಿಸಿದ್ದಾರೆ. ಮತ್ತೆ ಬಣ್ಣದ ಮಾತಿಗೆ ಮರುಳಾಗಬೇಡಿ, ಯಾರು ಕೂಡ ಬಣ್ಣದ ಮಾತಿಗೆ ಮರುಳಾಗಿ ಅಭಿವೃದ್ಧಿಯನ್ನ ಕಡೆಗಣಿಸಬೇಡಿ ಅಂತಕ್ಕಂತ ಒಂದು ಎಚ್ಚರಿಕೆಯನ್ನು ಕೂಡ ಮತದಾರರಿಗೆ ನೀಡ್ತಾ ಇದ್ದಾರೆ. ಅರವಿಂದ್, ಅಂದ್ರೆ ಅಲ್ಲಿಗೆ ಮಂಡ್ಯ ಜಿಲ್ಲೆಯ 7 ಶಾಸಕರು ಕೂಡ JDS ಅಭ್ಯರ್ಥಿಯ ಗೆಲುವಿಗಾಗಿ ಶ್ರಮ ವಹಿಸ್ತಾರೆ ಅಂತಕ್ಕಂಥದ್ದು ಸ್ಪಷ್ಟ ಆಯ್ತಾ? ಹಾಗಾದ್ರೆ ಮಂಡ್ಯ ಜಿಲ್ಲೆಯ ಎಲ್ಲಾ ಶಾಸಕರು ಕೂಡ ಈಗ JDS ಅಭ್ಯರ್ಥಿ ಗೆಲುವಿಗೆ ನಾವು ಶ್ರಮಿಸ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಅದ್ರ ಜೊತೆಗೆ JDS ಭದ್ರಕೋಟೆ, ನಮ್ಗೆ ಯಾರಿಗೂ ಇದನ್ನ ಬಿಟ್ಕೊಡೋದು ಇಲ್ಲ, ಎಷ್ಟೇ ಯಾರೇ ಪ್ರಯತ್ನ ಪಟ್ಟರು ಇದು JDSಗೆ ಬೇಕು, ಮತ್ತೆ ನಾವು ನಿಖಿಲ್ ಪರವಾಗಿ ಕೆಲಸ ಶುರು ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅರವಿಂದ್, ಓಕೆ, ಅಲ್ಲಿಗೆ ಸುಮಲತಾ ಅವರಿಗೆ ಸ್ವಲ್ಪ ಶಾಕಿಂಗ್ ಡಿಸಿ ತಮ್ಮಣ್ಣ ಅವರ ಈ ಹೇಳಿಕೆಗಳು. ಡಿಸಿ ತಮ್ಮಣ್ಣ ಅವರ ಹೇಳಿಕೆ ಸದ್ಯಕ್ಕೆ ಸುಮಲತಾ ಅವರಿಗೆ ಶಾಕಿಂಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಂಬರೀಶ್ ಮತ್ತೆ ಡಿಸಿ ತಮ್ಮಣ್ಣ ಇಬ್ರು ಕೂಡ ಸಂಬಂಧಿಕರು ಆಗಿರ್ತಾರೆ, ಆತ್ಮೀಯರು ಆಗಿರ್ತಾರೆ. ಈ ನಡುವೆ ಡಿಸಿ ತಮ್ಮಣ್ಣ ಮುಲಾಜಿಲ್ದಲೆ ನಾನು ಪಕ್ಷ ಬಿಟ್ಟು ಯಾರಿಗೂ ಮಾಡೋದಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟನೆಯನ್ನ ನೀಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಸುಮಲತಾ ಅವರ ಆಲೋಚನೆಯಲ್ಲಿ ಇದ್ದಿರಬಹುದು, ಯಾರ್ಯಾರು ಅಂಬರೀಷ್ಗೆ ಆಪ್ತರಾಗಿದ್ರು ಅವರು ನನಗೆ ಒಂದು ಸಾಫ್ಟ್ ಕಾರ್ನರ್ ಅಲ್ಲಿ ಸಪೋರ್ಟ್ ಮಾಡಬಹುದು ಅಂತ ಹೇಳಿ. ಆದ್ರೆ ಪ್ರಸ್ತುತ ಬೆಳವಣಿಗೆಯನ್ನ ನೋಡಿದ್ರೆ ಬಹುತೇಕ ಪಕ್ಷ ಬೇರೆ ಮತ್ತೆ ಆತ್ಮೀಯತೆ ಬೇರೆ ಅಂತಕ್ಕಂಥ ಸಂದೇಶವನ್ನ ಈಗ ರವಾನಿಸ್ತಾ ಇದ್ದಾರೆ. ಓಕೆ ಸಂತೋಷ್, ಥ್ಯಾಂಕ್ ಯು. ಹಾಗಾದ್ರೆ ಡಿಸಿ ತಮ್ಮಣ್ಣ ಅವ್ರು ಏನ್ ಮಾತನಾಡಿದ್ರು ಕೇಳೋಣ ಬನ್ನಿ. ಮಾತಾಡ್ತಿದ್ರು, ಒಂದ್ ದಿವಸ ಮನೆಗೆ ಹೋದ್ರೆ ಯಾರಿಗೆ ಒಂದ್ ಗ್ಲಾಸ್ ನೀರು ಕೊಟ್ಟಿದ್ರು, ನೀನ್ ಯಾವ ಊರಪ್ಪ ಅಂತ ಕೇಳಿದ್ರು, ಏನ್ ಆಗ್ಬೇಕು ನೀನ್ ಕಷ್ಟ ಸುಖ ಏನಾಗುತ್ತೆ ಕೇಳಿದ್ರು. ಇವತ್ತು ಬಂದು ಹೆಸರು ಹೇಳ್ಕೊಂಡು ಬಂದು ನಾನೇನು ಉದ್ಧಾರ ಮಾಡ್ತೀನಿ ಬಂದ್ರೆ ಇನ್ನೂ ಹೆಣ್ಮಗಳು ಬಂದು ಏನು ಉದ್ಧಾರ ಮಾಡಿದ್ರು? ಇದನ್ನ ನೀವೆಲ್ಲ ಯೋಚನೆ ಮಾಡಬೇಕು. ಯಾರಿಗೆ ಈ ಸಮಾಜದ ಬಗ್ಗೆ ಕಳಕಳಿ ಇದೆ, ಯಾರಿಗೆ ಈ ಸಮಾಜದ ಬಗ್ಗೆ ಚಿಂತನೆ ಇದೆ, ಯಾರು ರೈತರ ಬಗ್ಗೆ ಸದಾ ಚಿಂತನೆ ಮಾಡ್ತಾರೆ, ರೈತರಿಗೆ ಕಷ್ಟ ಆದ್ರೆ ನನಗೆ ಕಷ್ಟ ಬಂದಿದೆ ಅಂತ ಹೇಳಿ ಬರುತ್ತಾರೆ, ಅಂತವನ್ನ ನೀವು ಇಟ್ಕೊಂಡು ನೀವು ಇದು ಮಾಡ್ಬೇಕೆ ಹೊರತು ಎಲ್ಲೋ ಬಣ್ಣದ ಜೀವನಕ್ಕೆ ಮರಳಾಗಿ ನಮ್ಮ ಯುವಕರು ಏನಾದ್ರು ದಾರಿ ತಪ್ಪಿದ್ರೆ ಖಂಡಿತ ನಮ್ಮ ಸರ್ವನಾಶಕ್ಕೆ ನಾವೇ ಕಾರಣ ಆಗ್ತೀವಿ. ಯಾಕೆಂದ್ರೆ ನೀವು ಮತದಾರ ಬಂಧುಗಳು, ನೀವು ಈ ಕ್ಷೇತ್ರದ ಈ ಜಿಲ್ಲೆಯ ಜನರ ಹಣೆ ಬರ ಬರೆಯುವಂತವ್ರು. ನೀವು ಆ ಭಾಗದಲ್ಲಿ 45 ಕೋಟಿ 16 ಕೆರೆಗೆ ನೀರು ತುಂಬಿತು, ಇವಾಗಲೇ ಟೆಂಡರ್ ಆಗಿದೆ ಕೆತ್ತೂರು ಭಾಗದಲ್ಲಿ.
ಇನ್ನು ಬೇರೆ ಬೇರೆ ಕಾಮಗಾರಿ 100 ಕೋಟಿ ಮೈನರ್ ಇರಿಗೇಷನ್ ಇಂದ ಸ್ಯಾಂಕ್ಷನ್ ಮಾಡ್ತಿದ್ದೀನಿ. ಎಲ್ಲ ಟೆಂಡರ್ ಆಗಿದೆ, ಕೆಲಸ ಪ್ರಾರಂಭ ಆಗ್ತಾ ಇದೆ. ಇಷ್ಟೊಂದು ಹಣನ, ಇಷ್ಟೊಂದು ಅಭಿವೃದ್ಧಿ ಕಾರ್ಯನ ನಾವು ಯಾವ ಕಾಲದಲ್ಲಿ ನೋಡಿದ್ವಿ? ಅದರಿಂದ ಯಾರು ಕೆಲಸ ಮಾಡುವಂತ ಶಕ್ತಿ ಇದೆಯೋ, ಯಾರಿಗೆ ಯೋಗ್ಯತೆ ಇದೆಯೋ, ಜನರ ಬಗ್ಗೆ ಚಿಂತನೆ ಮಾಡುವಂತ ಒಂದು ಶಕ್ತಿ ಇದೆಯೋ ಅವರಿಗೆ, ರೈತರ ಮಕ್ಕಳ ಬಗ್ಗೆ, ರೈತರ ಕಷ್ಟ ಸುಖದ ಬಗ್ಗೆ ಸ್ಪಂದಿಸುವಂತವ್ರು ಯಾರಿದ್ದಾರೆ ಅವರನ್ನ ನೋಡಿ ನೀವು ಬೆಳೆಸ್ಕೋಬೇಕೇ ಹೊರತು ಸುಮ್ಮನೆ ಯಾವುದೋ ಬಣ್ಣದ ರೂಪಕ್ಕೆ ಬೆರಗಾಗಿ ನೀವು ಬೆಳೆಸ್ಕೊಂಡ್ರೆ ಏನಾಗ್ತದೆ? ಇವಾಗ ನಿಖಿಲ್ ಕುಮಾರಸ್ವಾಮಿ ಬರ್ತಾರೆ ಅಂತ ಇಲ್ಲೇ ಟೀಕೆ ಮಾಡುವ